ಸೊ ಒಂದು ಫರ್ಟೈಲ್ ಆದಂಥ ದಾಂಪತ್ಯವನ್ನು ಉಳಿಸ್ಕೊಳ್ಳೋದಕ್ಕೆ, ಯಾಕಂದರೆ ಫರ್ಟಿಲಿಟಿ ಇದ್ರಷ್ಟೇ ಮುಂದೆ ಮಕ್ಕಳು ಕೂಡ ಅಷ್ಟೇ ಒಳ್ಳೆ ಸಮರ್ಥವಾದ ಮಕ್ಕಳನ್ನು ಹೇರೋದಕ್ಕೆ ಸಾಧ್ಯ ಅಂತ. ಅದನ್ನು ಉಳಿಸ್ಕೊಳ್ಳೋದಕ್ಕೆ ಏನು ಮಾಡಬೇಕು ಗಂಡ ಹೆಂಡತಿ ಇಬ್ಬರೂ? ಒಂದು ಸ್ಟ್ರೆಸ್ ಅಂತ ಎಲ್ಲನೂ ಒಂದು ಬುಟ್ಟಿನಲ್ಲಿ ಸ್ಟ್ರೆಸ್ ಅಂತ ಲೇಬಲ್ ಹಾಕ್ಬಿಟ್ಟು ಅದರಲ್ಲಿ ಹಾಕೋಕ್ಕಾಗಲ್ಲ. ಸ್ಟ್ರೆಸ್ಸು ಬರೀ ಎರಡು ಥರ ಜನರಿಗೆ ಸ್ಟ್ರೆಸ್ ಇರಲ್ಲ. ಹುಟ್ಟೋಕ್ಕಿಂತ ಮುಂಚೆ, ಸತ್ತ ಮೇಲೆ. ಓಕೆ. ಅದ್ರ ಮಧ್ಯ ಎಲ್ಲರಿಗೂ ಸ್ಟ್ರೆಸ್. ಯು ಹ್ಯಾವ್ ಟು ಮ್ಯಾನೇಜ್ ಸ್ಟ್ರೆಸ್. ಅದರದ್ದು ಅರ್ಥ ಏನು ಅಂತಂದರೆ, ಒಂದು ನಮ್ಮ ಇನ್ಫರ್ಟಿಲಿಟಿ ಅಂದರೆ ಬಂಜೆತನಕ್ಕೆ ಅದು ಕೆಲವು ನಮ್ಮದು ಆರೋಗ್ಯ ನೋಡ್ಕೊಳ್ಬೇಕು. ಅಂದರೆ ಮದುವೆ ಆಗೋಕ್ಕಿಂತ ಮುಂಚೆ ಹದಿಹರೆಯ ವಯಸ್ಸಿನಲ್ಲಿ ಒಂದು ಪೀರಿಯಡ್ಸಿಂದ ನೋಡ್ಕೊಳ್ಬೇಕು. ದೆನ್ ಯು ಮಸ್ಟ್ ಲುಕ್ ಆ್ಯಟ್ ಒಂದು ಬೊಜ್ಜಿರಬಾರ್ದು, ಚೆನ್ನಾಗಿ ಎಕ್ಸಸೈಸು, ಆರೋಗ್ಯ, ಮತ್ತು ಮಧುಮೇಹ ಕಾಯಿಲೆ ಮತ್ತು ಇದು ಬ್ಲಡ್ ಪ್ರೆಷರು, ಇವನ್ನೆಲ್ಲ ನಾವು ಕಂಟ್ರೋಲ್ ಮಾಡಬೇಕು. ಇವಾಗ ಸಾಕಷ್ಟು ಮಕ್ಕಳು ಇವಾಗ 1 in 3 ಅಂತ ಹೇಳ್ಬೋದು, ಈ ಪಾಲಿಸಿಸ್ಟಿಕ್ ಓವೇರಿಯನ್ ಸಿಂಡ್ರೋಮ್ ಅಂತ ಹೇಳ್ತಾರೆ. ಇದೇನಿಲ್ಲ, ಇದು ಲೈಫ್ ಸ್ಟೈಲ್ ಪ್ರಾಬ್ಲಮ್. ಅಯ್ಯೋ ನನ್ನ ಮಕ್ಕಳಿಗೆ ಒಂದು ಓವ್ರಿನಲ್ಲಿ ಪಾಲಿಸಿಸ್ಟಿಕ್ ಇದೆ, ಇನ್ನೊಂದು ಓವ್ರಿನಲ್ಲಿಲ್ಲ. ಇಟ್ಸ್ ಅ ಸಿಸ್ಟಮಿಕ್ ಪ್ರಾಬ್ಲಮ್ ತಿಳಿತಾ. ಸೊ ಏನಾಗುತ್ತೆ, ಅವರು ಬಿಝರ್ಕ್, ತಲೆನೇ ಕೆಟ್ಟೋಗ್ಬಿಡುತ್ತೆ ಪಾಲಿಸಿಸ್ಟಿಕ್ ಅದು. ನಾನಂದೆ, ನೋಡಮ್ಮ, ಪಾಲಿಸ್ಟಿಕ್ ಅಂದರೆ ನೀವೇನು ಗಾಬರಿ ಆಗಬೇಡ, ಆಗ ಎಲ್ಲ ಹೀಟ್ ಆ್ಯಂಡ್ ಈಟು ಜಂಕ್ ಫುಡ್ ಎಲ್ಲ ತೆಗೆದುಹಾಕಿ ಮನೆಯಲ್ಲಿ ಚೆನ್ನಾಗಿ ಅಡುಗೆ ಮಾಡ್ತಾರಲ್ಲ, ಫ್ರೆಶ್ ವೆಜಿಟೇಬಲ್ಸ್ ಅದನ್ನ ಕೊಡಿ. ಆ್ಯಂಡ್ ಚೆನ್ನಾಗಿ ಎಕ್ಸಸೈಸ್ ಮಾಡಿರಿ. ಸುಮ್ಮನೆ ಎಕ್ಸಸೈಸ್ ಅಂದ್ರೇನು ವಿಡಿಯೋ ಗೇಮ್ಸ್ ಆಡೋದು, ಇದು ಮಾಡೋದು, ಅದು ಮಾಡೋದು ಅಂತಾರೆಲ್ಲ ಆಗಲ್ಲ. ಚೆನ್ನಾಗಿ ಎಕ್ಸಸೈಸ್ ನಾವು ಹೇಗೆ ಮಾಡ್ತೀವಿ ಅಲ್ಲಿ PT ಅಂದರೆ ಫಿಸಿಕಲ್ ಎಕ್ಸಸೈಸ್ ಅದು ಮಾಡಿ. ಸೆಕೆಂಡ್ ಏನಂದರೆ, ಈ ಬೊಜ್ಜು ಮತ್ತು ಕೂದಲು, ಮೈ ಕೂದಲು, ಅದನ್ನೆಲ್ಲ ಏನಂದರೆ ಇಟ್ಸ್ ಆಲ್ ರಿಲೇಟೆಡ್ ಟು ದಿಸ್ ಪ್ರಾಬ್ಲಮ್. ಸೊ ಅದನ್ನ ನಾವು ಸರಿ ಮಾಡಬೇಕು. ಮೂರನೇದು ಏನಂತಂದರೆ, ಅದರಲ್ಲಿ ಇದು ಪೀರಿಯಡ್ಸ್ ರೆಗ್ಯುಲಾರಿಟಿ ಏನಿದೆ ಅದನ್ನು ನೋಡಬೇಕಾಗುತ್ತೆ. ಮತ್ತು ಅಂಡಾಶಯದಲ್ಲಿ ಆ ಸಂಖ್ಯೆ ಎಷ್ಟಿದೆ, ಮೊಟ್ಟೆ ಸಂಖ್ಯೆ, ಅದು AMHನಲ್ಲಿ ಗೊತ್ತಾಗುತ್ತೆ, ಆ್ಯಂಟಿ ಮುಲೇರಿಯನ್ ಹಾರ್ಮೋನ್. ಇದನ್ನು ನೋಡ್ಬೇಕು ನಾವು, ಅದು ಸರಿ ಇದೆಯಾ ಇಲ್ಲ. ಯಾವ ಸಮಯದಲ್ಲಿ ಮಾಡಬೇಕು ಅಂತಂದರೆ, ಯೂಶ್ವಲಿ ವೆನ್ ದೇ ಗೆಟ್ ಮ್ಯಾರಿಡ್ ಅಥವಾ ಪೀರಿಯಡ್ಸ್ ರೆಗ್ಯುಲರ್ ಎಲ್ಲನೂ ಸರಿ ಇದ್ದರೆ ದೆನ್ ವಿ ಡೋಂಟ್ ಹ್ಯಾವ್ ಟು ಲುಕ್. ಬರೀ ಸ್ಕ್ಯಾನ್ನಲ್ಲಿ ಗೊತ್ತಾಗುತ್ತೆ ನಮಗೆ. ಅಂದರೆ ಮೊಟ್ಟೆದು ಸಂಖ್ಯೆ ಎಷ್ಟಿರ್ಬೋದು ಎರಡು ಅಂಡಾಶಯದಲ್ಲಿ. ಇನ್ನೊಂದು ಏನಂತಂದರೆ, ಗಂಡಸರದು ವೀರ್ಯನ ಚೆಕ್ ಮಾಡಬೇಕು. ಬರೀ ನಾವು ಉದ್ರಿಕೆ ಆಗುತ್ತೆ, ಸ್ಖಲನ ಆಗುತ್ತೆ ಅಂತಂದ ತಕ್ಷಣ ಅವರು ಫರ್ಟೈಲ್ ಅಂತ ಹೇಳೋಕ್ಕಾಗಲ್ಲ. ವೀರ್ಯದೂ ನೋಡಬೇಕಾಗುತ್ತೆ, ಅದರದ್ದು ಎಷ್ಟು ಇದು ಸಂಖ್ಯೆ ಇದೆ, ಮತ್ತು ಅದರದ್ದು ಮಾರ್ಫಾಲಜಿ ಹೇಗಿದೆ, ಅದು ಚಟುವಟಿಕೆ ಹೇಗಿದೆ, ಎಲ್ಲನೂ ನೋಡ್ಬೇಕು ನಾವು. ಅದೆಲ್ಲನೂ ಸರಿ ಇದ್ರೂ ದೆನ್ ಅಟ್ಲೀಸ್ಟ್ ಡಾಕ್ಟರ್ಸ್ನಿಂದ ನಾವು ಕೈನಲ್ಲಿ ಹಾಕಿ ತಥಾಸ್ತು ತೀರ್ಥ ಹಾಕ್ಬಿಟ್ಟು ಎಲ್ಲನೂ ಸರಿ ಇದೆ, ತಥಾಸ್ತು ನಿಮಗೆಲ್ಲ ಆಗುತ್ತೆ ಅಂತಂದರೆ ಅದೇ ಅವ್ರದ್ದು ಲೈಂಗಿಕ ಇದು ಪ್ರಾಬ್ಲಮ್, ಅದು ಭಾಳ ಖುಷಿಯಾಗಿ ಹೋಗ್ತಾರೆ. ಯಾಕಂದರೆ ನಾವೊಂದು ಛಾಪ ಹಾಕಿರ್ತೀವಿ ಅದ್ರ ಮೇಲೆ, ಎಲ್ಲ ಸರಿ ಇದೆ. ಯಾಕಂದರೆ ಎಲ್ಲ ಏನೇನು ಗೊಂದಲಗಳು ಇರುತ್ತೆ ಅದೆಲ್ಲ ಆಚೆ ಕಡೆ ಬರುತ್ತೆ. ನಾವು ಅದನ್ನ ಹೇಳಬೇಕು ಅವ್ರಿಗೆ. ಅವ್ರು ಪೂರ್ತಿ 10 ವರ್ಷ ಆದಮೇಲೆ ಬಂದು ಅವ್ರು ಸೆಕ್ಸೇ ಮಾಡಿರಲ್ಲ, ಅವ್ರು ಹೇಳ್ತಾರೆ, ಅಯ್ಯೋ ಸೆಕ್ಸ್ ಮಾಡಬೇಕಾ, ಇಂಥವರು ಜನ ಇದ್ದಾರೆ. ಅವ್ರಿಗೆ ನಾವು ಹೇಳಿದ ಮೇಲೆ, ನೋಡಮ್ಮ ಇದು ಮಾಡಬೇಕು. ಆ್ಯಂಡ್ ಅವ್ರಿಗೇನಂದರೆ, ಅವ್ರ ಅರ್ಥ ಏನು ನೋಡಿ, ಇದು ಶಿಶ್ನ ಯೋನಿನಲ್ಲಿ ಹೋಗ್ಬೇಕಂತೆಲ್ಲ ಹೇಳಿದರೆ, ಆಯಪ್ಪ ಬೆರಳೆ ಅದು ಶಿಶ್ನ ಅಂತ ತಿಳ್ಕೊಂಬಿಟ್ಟು, ಇದು ಯೋನಿ ಅಂತಂದರೆ ಇದು ಅವನು ಇಷ್ಟೇ ಮಾಡ್ತಾಯಿದ್ದಾನೆ, ಬಟ್ ಆ್ಯಕ್ಚುಲ್ ಶಿಶ್ನ ಮಾಡಿಲ್ಲ. ಅಂದರೆ ಅಷ್ಟು ದಡ್ಡರೂ ಇರ್ತಾರೆ. ದಯವಿಟ್ಟು ತಿಳ್ಕೊಳ್ಳಿ, ಅವರೆಲ್ಲನೂ ಶಾಣೆಯರು ಅಂತಲ್ಲ. ಸೊ ಅದಕ್ಕೆ ಲಾಟ್ಸ್ ಆಫ್ ಕೌನ್ಸ್ಲಿಂಗ್ ಹ್ಯಾಸ್ ಟು ಟೇಕ್ ಪ್ಲೇಸ್. 10-12 ವರ್ಷ ಮದುವೆ ಆದ್ರೂ ಅದಾಗಿರಲ್ಲ. ಸೊ ಡಾಕ್ಟರ್ಸ್ನೂ ಅಷ್ಟೇ, ಅವ್ರು ಬಂದ ತಕ್ಷಣ ಅವ್ರ ಮಾತು ಕೇಳದೆ ಅವ್ರಿಗೆ ಬರೀ ಟೆಸ್ಟ್ ಮಾಡೋದು ಬೇಡ, ಅವ್ರ ಹತ್ರ ಕೂತ್ಕೊಂಡು ಮಾತಾಡಬೇಕು, ಲೈಕ್ ಅ ಫ್ಯಾಮಿಲಿ ಫಿಸಿಷಿಯನ್. ದೆನ್ ನಮ್ಗೆ ಅರ್ಥ ಆಗುತ್ತೆ, ಅವ್ರು ಸೆಕ್ಸೇ ಮಾಡದೇ ಇದ್ದರೆ ಅವ್ರ ಬ್ಲಡ್ ಟೆಸ್ಟ್ ತೊಗೊಂಡು ಏನು ಮಾಡ್ತೀವಿ. ಸೊ ಅದಕ್ಕೋಸ್ಕರ ಇಂಥವೆಲ್ಲ ನಾವು ಅವ್ರ ಹತ್ರ ಮಾತಾಡಿ ಅವ್ರಿಗೆ ಕಾನ್ಫಿಡೆನ್ಸ್ ಕೊಟ್ಬಿಟ್ಟು, ನೋಡಿ ನಿಮಗೇ ಆಗುತ್ತೆ, ಏನು ಯೋಚನೆ ಮಾಡಬೇಡಿ,
ಈ ಟೈಮ್ನು ಯಾವ ಟೈಮ್ನಲ್ಲಿ ನೀವು ಮಾಡಿದರೆ ಅಂಡಾಣು ಬಿಡುಗಡೆ ಟೈಮ್ನಲ್ಲಿ ಆ ಟೈಮ್ನಲ್ಲಿ ನಿಮಗೆ ಶೇಕಡ 30% ಚಾನ್ಸ್ ಇದೆ. ಸೊ ಒಂದು ಫರ್ಟೈಲ್ ಆದಂಥ ದಾಂಪತ್ಯವನ್ನು ಉಳಿಸ್ಕೊಳ್ಳೋದಕ್ಕೆ, ಯಾಕಂದರೆ ಫರ್ಟಿಲಿಟಿ ಇದ್ರಷ್ಟೇ ಮುಂದೆ ಮಕ್ಕಳು ಕೂಡ ಅಷ್ಟೇ ಒಳ್ಳೆ ಸಮರ್ಥವಾದ ಮಕ್ಕಳನ್ನು ಹೆರೋದಕ್ಕೆ ಸಾಧ್ಯ ಅಂತ. ಅದನ್ನು ಉಳಿಸ್ಕೊಳ್ಳೋದಕ್ಕೆ ಏನು ಮಾಡಬೇಕು ಗಂಡ ಹೆಂಡತಿ ಇಬ್ಬರೂ? ಒಂದು ಸ್ಟ್ರೆಸ್ ಅಂತ ಎಲ್ಲನೂ ಒಂದು ಬುಟ್ಟಿನಲ್ಲಿ ಸ್ಟ್ರೆಸ್ ಅಂತ ಲೇಬಲ್ ಹಾಕ್ಬಿಟ್ಟು ಅದರಲ್ಲಿ ಹಾಕೋಕ್ಕಾಗಲ್ಲ. ಸ್ಟ್ರೆಸ್ಸು ಬರೀ 2 ಥರ ಜನರಿಗೆ ಸ್ಟ್ರೆಸ್ ಇರಲ್ಲ. ಹುಟ್ಟೋಕ್ಕಿಂತ ಮುಂಚೆ, ಸತ್ತ ಮೇಲೆ. ಓಕೆ. ಅದ್ರ ಮಧ್ಯ ಎಲ್ಲರಿಗೂ ಸ್ಟ್ರೆಸ್. ಯು ಹ್ಯಾವ್ ಟು ಮ್ಯಾನೇಜ್ ಸ್ಟ್ರೆಸ್. ಅದರದ್ದು ಅರ್ಥ ಏನು ಅಂತಂದರೆ, ಒಂದು ನಮ್ಮ ಇನ್ಫರ್ಟಿಲಿಟಿ ಅಂದರೆ ಬಂಜೆತನಕ್ಕೆ ಅದು ಕೆಲವು ನಮ್ಮದು ಆರೋಗ್ಯ ನೋಡ್ಕೊಳ್ಬೇಕು. ಅಂದರೆ ಮದುವೆ ಆಗೋಕ್ಕಿಂತ ಮುಂಚೆ ಹದಿಹರೆಯ ವಯಸ್ಸಿನಲ್ಲಿ ಒಂದು ಪೀರಿಯಡ್ಸಿಂದ ನೋಡ್ಕೊಳ್ಬೇಕು. ದೆನ್ ಯು ಮಸ್ಟ್ ಲುಕ್ ಆ್ಯಟ್ ಒಂದು ಬೊಜ್ಜಿರಬಾರ್ದು, ಚೆನ್ನಾಗಿ ಎಕ್ಸಸೈಸು, ಆರೋಗ್ಯ, ಮತ್ತು ಮಧುಮೇಹ ಕಾಯಿಲೆ, ಮತ್ತು ಇದು ಬ್ಲಡ್ ಪ್ರೆಷರು, ಇವನ್ನೆಲ್ಲ ನಾವು ಕಂಟ್ರೋಲ್ ಮಾಡಬೇಕು. ಇವಾಗ ಸಾಕಷ್ಟು ಮಕ್ಕಳು ಇವಾಗ 1 in 3 ಅಂತ ಹೇಳ್ಬೋದು, ಈ ಪಾಲಿಸಿಸ್ಟಿಕ್ ಓವೇರಿಯನ್ ಸಿಂಡ್ರೋಮ್ ಅಂತ ಹೇಳ್ತಾರೆ. ಇದೇನಿಲ್ಲ, ಇದು ಲೈಫ್ ಸ್ಟೈಲ್ ಪ್ರಾಬ್ಲಮ್. ಅಯ್ಯೋ ನನ್ನ ಮಕ್ಕಳಿಗೆ ಒಂದು ಓವರಿನಲ್ಲಿ ಪಾಲಿಸಿಸ್ಟಿಕ್ ಇದೆ, ಇನ್ನೊಂದು ಓವರಿನಲ್ಲಿಲ್ಲ. ಇಟ್ಸ್ ಅ ಸಿಸ್ಟಮಿಕ್ ಪ್ರಾಬ್ಲಮ್ ತಿಳಿತಾ. ಸೊ ಏನಾಗುತ್ತೆ, ಅವರು ಬಿಝರ್ಕ್, ತಲೆನೇ ಕೆಟ್ಟೋಗ್ಬಿಡುತ್ತೆ ಪಾಲಿಸಿಸ್ಟಿಕ್ ಅದು. ನಾನಂದೆ, ನೋಡಮ್ಮ, ಪಾಲಿಸ್ಟಿಕ್ ಅಂದರೆ ನೀವೇನು ಗಾಬರಿ ಆಗಬೇಡ, ಆಗ ಎಲ್ಲ ಹೀಟ್ ಆ್ಯಂಡ್ ಈಟು ಜಂಕ್ ಫುಡ್ ಎಲ್ಲ ತೆಗೆದುಹಾಕಿ ಮನೆಯಲ್ಲಿ ಚೆನ್ನಾಗಿ ಅಡುಗೆ ಮಾಡ್ತಾರಲ್ಲ, ಫ್ರೆಶ್ ವೆಜಿಟೇಬಲ್ಸ್, ಅದನ್ನ ಕೊಡಿ. ಆ್ಯಂಡ್ ಚೆನ್ನಾಗಿ ಎಕ್ಸಸೈಸ್ ಮಾಡಿರಿ. ಸುಮ್ಮನೆ ಎಕ್ಸಸೈಸ್ ಅಂದ್ರೇನು ವಿಡಿಯೋ ಗೇಮ್ಸ್ ಆಡೋದು, ಇದು ಮಾಡೋದು, ಅದು ಮಾಡೋದು ಅಂತಾರೆಲ್ಲ ಆಗಲ್ಲ. ಚೆನ್ನಾಗಿ ಎಕ್ಸಸೈಸ್ ನಾವು ಹೇಗೆ ಮಾಡ್ತೀವಿ ಅಲ್ಲಿ PT ಅಂದರೆ ಫಿಸಿಕಲ್ ಎಕ್ಸಸೈಸ್ ಅದು ಮಾಡಿ. ಸೆಕೆಂಡ್ ಏನಂದರೆ, ಈ ಬೊಜ್ಜು ಮತ್ತು ಕೂದಲು, ಮೈ ಕೂದಲು, ಅದನ್ನೆಲ್ಲ ಏನಂದರೆ ಇಟ್ಸ್ ಆಲ್ ರಿಲೇಟೆಡ್ ಟು ದಿಸ್ ಪ್ರಾಬ್ಲಮ್. ಸೊ ಅದನ್ನ ನಾವು ಸರಿ ಮಾಡಬೇಕು. ಮೂರನೇದು ಏನಂತಂದರೆ, ಅದರಲ್ಲಿ ಇದು ಪೀರಿಯಡ್ಸ್ ರೆಗ್ಯುಲಾರಿಟಿ ಏನಿದೆ ಅದನ್ನು ನೋಡಬೇಕಾಗುತ್ತೆ. ಮತ್ತು ಅಂಡಾಶಯದಲ್ಲಿ ಆ ಸಂಖ್ಯೆ ಎಷ್ಟಿದೆ, ಮೊಟ್ಟೆ ಸಂಖ್ಯೆ, ಅದು AMHನಲ್ಲಿ ಗೊತ್ತಾಗುತ್ತೆ, ಆ್ಯಂಟಿ ಮುಲೇರಿಯನ್ ಹಾರ್ಮೋನ್. ಇದನ್ನ ನೋಡ್ಬೇಕು ನಾವು, ಅದು ಸರಿ ಇದೆಯಾ ಇಲ್ಲ. ಯಾವ ಸಮಯದಲ್ಲಿ ಮಾಡಬೇಕು ಅಂತಂದರೆ, ಯೂಶ್ವಲಿ ವೆನ್ ದೇ ಗೆಟ್ ಮ್ಯಾರಿಡ್ ಅಥವಾ ಪೀರಿಯಡ್ಸ್ ರೆಗ್ಯುಲರ್ ಎಲ್ಲನೂ ಸರಿ ಇದ್ದರೆ ದೆನ್ ವಿ ಡೋಂಟ್ ಹ್ಯಾವ್ ಟು ಲುಕ್. ಬರೀ ಸ್ಕ್ಯಾನ್ನಲ್ಲಿ ಗೊತ್ತಾಗುತ್ತೆ ನಮಗೆ. ಅಂದರೆ ಮೊಟ್ಟೆದು ಸಂಖ್ಯೆ ಎಷ್ಟಿರ್ಬೋದು 2 ಅಂಡಾಶಯದಲ್ಲಿ. ಇನ್ನೊಂದು ಏನಂತಂದರೆ, ಗಂಡಸರದು ವೀರ್ಯನ ಚೆಕ್ ಮಾಡಬೇಕು. ಬರೀ ನಾವು ಉದ್ರಿಕೆ ಆಗುತ್ತೆ, ಸ್ಖಲನ ಆಗುತ್ತೆ ಅಂತಂದ ತಕ್ಷಣ ಅವರು ಫರ್ಟೈಲ್ ಅಂತ ಹೇಳೋಕ್ಕಾಗಲ್ಲ. ವೀರ್ಯದೂ ನೋಡಬೇಕಾಗುತ್ತೆ, ಅದರದ್ದು ಎಷ್ಟು ಇದು ಸಂಖ್ಯೆ ಇದೆ, ಮತ್ತು ಅದರದ್ದು ಮಾರ್ಫಾಲಜಿ ಹೇಗಿದೆ, ಅದು ಚಟುವಟಿಕೆ ಹೇಗಿದೆ, ಎಲ್ಲನೂ ನೋಡ್ಬೇಕು ನಾವು. ಅದೆಲ್ಲನೂ ಸರಿ ಇದ್ರೂ ದೆನ್ ಅಟ್ಲೀಸ್ಟ್ ಡಾಕ್ಟರ್ಸ್ನಿಂದ ನಾವು ಕೈನಲ್ಲಿ ಹಾಕಿ ತಥಾಸ್ತು ತೀರ್ಥ ಹಾಕ್ಬಿಟ್ಟು ಎಲ್ಲನೂ ಸರಿ ಇದೆ, ತಥಾಸ್ತು ನಿಮಗೆಲ್ಲ ಆಗುತ್ತೆ ಅಂತಂದರೆ ಅದೇ ಅವ್ರದ್ದು ಲೈಂಗಿಕ ಇದು ಪ್ರಾಬ್ಲಮ್, ಅದು ಭಾಳ ಖುಷಿಯಾಗಿ ಹೋಗ್ತಾರೆ. ಯಾಕಂದರೆ ನಾವೊಂದು ಛಾಪ ಹಾಕಿರ್ತೀವಿ ಅದ್ರ ಮೇಲೆ, ಎಲ್ಲ ಸರಿ ಇದೆ. ಯಾಕಂದರೆ ಎಲ್ಲ ಏನೇನು ಗೊಂದಲಗಳು ಇರುತ್ತೆ ಅದೆಲ್ಲ ಆಚೆ ಕಡೆ ಬರುತ್ತೆ. ನಾವು ಅದನ್ನ ಹೇಳಬೇಕು ಅವ್ರಿಗೆ. ಅವ್ರು ಪೂರ್ತಿ 10 ವರ್ಷ ಆದಮೇಲೆ ಬಂದು ಅವ್ರು ಸೆಕ್ಸೇ ಮಾಡಿರಲ್ಲ, ಅವ್ರು ಹೇಳ್ತಾರೆ, ಅಯ್ಯೋ ಸೆಕ್ಸ್ ಮಾಡಬೇಕಾ, ಇಂಥವರು ಜನ ಇದ್ದಾರೆ. ಅವ್ರಿಗೆ ನಾವು ಹೇಳಿದ ಮೇಲೆ, ನೋಡಮ್ಮ ಇದು ಮಾಡಬೇಕು. ಆ್ಯಂಡ್ ಅವ್ರಿಗೇನಂದರೆ, ಅವ್ರ ಅರ್ಥ ಏನು ನೋಡಿ, ಇದು ಶಿಶ್ನ ಯೋನಿನಲ್ಲಿ ಹೋಗ್ಬೇಕಂತೆಲ್ಲ ಹೇಳಿದರೆ, ಆಯಪ್ಪ ಬೆರಳೆ ಅದು ಶಿಶ್ನ ಅಂತ ತಿಳ್ಕೊಂಬಿಟ್ಟು, ಇದು ಯೋನಿ ಅಂತಂದರೆ ಇದು ಅವನು ಇಷ್ಟೇ ಮಾಡ್ತಾಯಿದ್ದಾನೆ, ಬಟ್ ಆ್ಯಕ್ಚುಲ್ ಶಿಶ್ನ ಮಾಡಿಲ್ಲ. ಅಂದರೆ ಅಷ್ಟು ದಡ್ಡರೂ ಇರ್ತಾರೆ. ದಯವಿಟ್ಟು ತಿಳ್ಕೊಳ್ಳಿ, ಅವರೆಲ್ಲನೂ ಶಾಣೆಯರು ಅಂತಲ್ಲ. ಸೊ ಅದಕ್ಕೆ ಲಾಟ್ಸ್ ಆಫ್ ಕೌನ್ಸ್ಲಿಂಗ್ ಹ್ಯಾಸ್ ಟು ಟೇಕ್ ಪ್ಲೇಸ್. 10-12 ವರ್ಷ ಮದುವೆ ಆದ್ರೂ ಅದಾಗಿರಲ್ಲ. ಸೊ ಡಾಕ್ಟರ್ಸ್ನೂ ಅಷ್ಟೇ, ಅವ್ರು ಬಂದ ತಕ್ಷಣ ಅವ್ರ ಮಾತು ಕೇಳದೆ ಅವ್ರಿಗೆ ಬರೀ ಟೆಸ್ಟ್ ಮಾಡೋದು ಬೇಡ, ಅವ್ರ ಹತ್ರ ಕೂತ್ಕೊಂಡು ಮಾತಾಡಬೇಕು, ಲೈಕ್ ಅ ಫ್ಯಾಮಿಲಿ ಫಿಸಿಷಿಯನ್. ದೆನ್ ನಮ್ಗೆ ಅರ್ಥ ಆಗುತ್ತೆ. ಅವ್ರು ಸೆಕ್ಸೇ ಮಾಡದೇ ಇದ್ದರೆ ಅವ್ರ ಬ್ಲಡ್ ಟೆಸ್ಟ್ ತೊಗೊಂಡು ಏನು ಮಾಡ್ತೀವಿ.
ಸೊ ಅದಕ್ಕೋಸ್ಕರ ಇಂಥವೆಲ್ಲ ನಾವು ಅವ್ರ ಹತ್ರ ಮಾತಾಡಿ ಅವ್ರಿಗೆ ಕಾನ್ಫಿಡೆನ್ಸ್ ಕೊಟ್ಬಿಟ್ಟು ನೋಡಿ ನಿಮಗೆ ಆಗುತ್ತೆ, ಏನು ಯೋಚನೆ ಮಾಡಬೇಡಿ, ಈ ಟೈಮ್ನು ಯಾವ ಟೈಮ್ನಲ್ಲಿ ನೀವು ಮಾಡಿದರೆ ಅಂಡಾಣು ಬಿಡುಗಡೆ ಟೈಮ್ನಲ್ಲಿ, ಆ ಟೈಮ್ನಲ್ಲಿ ನಿಮಗೆ 30% ಚಾನ್ಸ್ ಇದೆ.